ಹಾಯ್, ನಾನು ಅನುಷ್. ವೆಲ್ಕಮ್ ಟು ಸಿಂಪಲ್ ಟಾಕ್ಸ್. ಮೋಟೋ G62. ಸೊ ಇಂದು ಫೋನನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದರ ಸ್ಟಾರ್ಟಿಂಗ್ ಪ್ರೈಸ್, ಸೊ ಇಂಟ್ರೊಡಕ್ಟರಿ ಆಫರ್ ಅಂತ 16,500 ರೂಪಾಯಿಗೆ ಸೆಲ್ ಮಾಡ್ತಾ ಇರುವಂಥದ್ದು. ಸೊ ಇಂಟ್ರೊಡಕ್ಟರಿ ಆಫರ್ ಮುಗಿದ ಮೇಲೆ 17,000 ರೂಪಾಯಿ ಆಗ್ಬೋದು. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದು. ಕಂಪ್ಲೀಟ್ ಡೀಟೇಲ್ಡಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಮುಂಚೆಲ್ಲ ಮೋಟೋ ಫೋನ್ಗಳು ಯಾವ ರೀತಿ ಇತ್ತಪ್ಪ ಅಂತಂದರೆ ಲಾಂಚ್ ಆಗುತ್ತಾ ಆಗ್ತಿಲ್ವಾ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಒಂದು ಮೊಬೈಲ್ಗಳನ್ನು ಕಾಂಪಿಟೇಟಿವ್ ಪ್ರೈಸ್ಗೆ ಲಾಂಚ್ ಮಾಡ್ತಾ ಇರುವಂಥದ್ದು. ಸೊ ಮೊದಲಿಗೆ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ 6.5 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಲ್ಲಿ ನಾವು ಒಂದನ್ನು ಲಾಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಒಂದು IPS LCD 120 Hz ಅಥವಾ AMOLED 90 Hz ಪ್ರೈಸ್ ರೇಂಜಲ್ಲಿ ಎಲ್ಲರೂ ಕೂಡ ಆಫರ್ ಮಾಡ್ತಾರೆ. 120 Hzನ IPS ಡಿಸ್ಪ್ಲೇನ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ಸೊ ನನಗಂತೂ ಪರ್ಸ್ನಲ್ ಆಗಿ IPS 120 Hz ಇಷ್ಟ ಆಗುತ್ತೆ. ಸೊ ರಿಫ್ರೆಶ್ ರೇಟ್ ತುಂಬಾ ಫಾಸ್ಟ್ ಇತ್ತು ಅಂತಂದರೆ ತುಂಬಾ ಸ್ಮೂತಾಗಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಬೋದು ನಾವು. ಹಾಗೆಯೇ ಒಂದು ಡಿಸ್ಪ್ಲೇ 600 ನೀಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಪಾಂಡಾ ಗ್ಲಾಸ್ ಈ ಒಂದು ಫೋನಲ್ಲಿರುವಂಥದ್ದು. ಸೊ ಇಂದು ಪ್ರೈಸ್ ರೇಂಜಲ್ಲಿ ಗೊರಿಲ್ಲಾ ಗ್ಲಾಸನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪಾಂಡಾ ಗ್ಲಾಸನ್ನು ಪ್ರೊವೈಡ್ ಮಾಡಿರುವಂಥದ್ದು. ಸೊ ಇದೇನು ಕ್ರೇಜಿ ಆಗಿರುವಂಥ ಗ್ಲಾಸ್ ಅಲ್ಲ, ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಗ್ಲಾಸ್ ಅಂತ ಹೇಳ್ಬೋದು. ಹಾಗೆಯೇ ಒಂದು ಮೊಬೈಲ್ಗೆ IP ಸರ್ಟಿಫಿಕೇಶನ್ ಕೂಡ ಕೊಟ್ಟಿರುವಂಥದ್ದು. IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಹಾಗೆಯೇ ಇದರ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ನಾವು ತುಂಬಾ ಕ್ರೇಜಿಯಾಗಿರುವಂಥ ಕ್ಯಾಮ್ರಾವನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದರಲ್ಲೂ ಕೂಡ 50 MP ಮೇನ್ ಕ್ಯಾಮ್ರಾ ಇರುವಂಥದ್ದು. ಹಾಗೆಯೇ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್, ಹಾಗೆಯೇ 2 MP ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಸೊ 50 MP 50,000 ಮೊಬೈಲ್ ಕೂಡ 50 MP ಇರುತ್ತೆ. ಹಾಗೆಯೇ 17,000 ಮೊಬೈಲ್ ಕೂಡ 50 MP ಕ್ಯಾಮ್ರಾ ಇರುತ್ತೆ. ಬಟ್ ಸೆನ್ಸರ್ ಚೇಂಜ್ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ ಲೋ ಲೈಟಲ್ಲೆಲ್ಲ ಕ್ರೇಜಿಯಾಗಿರೋಂಥ ಫೋಟೋವನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಂದು ಪ್ರೈಸ್ ರೇಂಜಿಗೆ ಆ ಒಂದು ಕ್ಯಾಮ್ರಾ ಓಕೆ ಅಂತ ಅನ್ಬೋದು. ಹಾಗೆಯೇ 16 MP ಫ್ರಂಟ್ ಕ್ಯಾಮ್ರಾವನ್ನು ಕೂಡ ಈ ಒಂದು ಫೋನಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು. ಪ್ರೊಸೆಸರ್ ಬಗ್ಗೆ ಮಾತನಾಡೋಣ. ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರ್ ಇರುವಂಥದ್ದು. ಸೊ ಸ್ನ್ಯಾಪ್ಡ್ರ್ಯಾಗನ್ 695 ಕಡಿಮೆ ಪ್ರೊಸೆಸರ್ ಅಂತ ಅನ್ಕೋಬೇಡಿ. ಸೊ ಇದು ಸ್ನ್ಯಾಪ್ಡ್ರ್ಯಾಗನ್ 750Gಗಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಪ್ರೊಸೆಸರಲ್ಲಿ ಕೂಡ ಯಾವುದೇ ರೀತಿಯಾಗಿ ಒಂದು ಕಾಂಪ್ರಮೈಸ್ ಮಾಡಿಲ್ಲ. ಸೊ ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ಯಾವ ಗೇಮನ್ನು ಬೇಕಾದ್ರೂ ಆಡ್ಕೋಬೋದು, ಸ್ಮೂತಾಗಿ ರನ್ ಆಗುತ್ತೆ. ಸೊ ಒಂದು ಒಳ್ಳೆಯ ಪ್ರೊಸೆಸರ್, ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಅನ್ಬೋದು. ಬ್ಯಾಟ್ರಿ ಬಗ್ಗೆ ಮಾತನಾಡೋಣ. ಸೊ ಇದರಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಇನ್ನೊಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂತಂದರೆ ಇದರಲ್ಲಿ ಬರೀ 20 ವ್ಯಾಟ್ನ ಚಾರ್ಜರನ್ನು ಬಾಕ್ಸಲ್ಲಿ ನೀಡಲಾಗಿದೆ. ಹೌದು, ಇತ್ತೀಚೆಗೆ ಕೆಲವೊಂದು ಮೊಬೈಲ್ಗಳಲ್ಲಿ ಮಿಡ್ ಎಂಡ್ ಮೊಬೈಲ್ ಕೂಡ ಯಾವುದೇ ರೀತಿಯಾಗಿ ಒಂದು ಚಾರ್ಜರನ್ನು ಬಾಕ್ಸಲ್ಲಿ ಪ್ರೊವೈಡ್ ಮಾಡೋದಿಲ್ಲ. ಬಟ್ ಇದರಲ್ಲಿ ಮೋಟೋದಲ್ಲಿ ಮೊನ್ನೆ ಒಂದು ಫೋನ್ ಲಾಂಚ್ ಆಗಿತ್ತು, G32 ಅಂತ. ಬಾಕ್ಸಲ್ಲಿ 32 ವ್ಯಾಟ್ನ ಚಾರ್ಜರ್ ಇತ್ತು. ಸೊ ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡಲಾಗಿದೆ, 20 ವ್ಯಾಟ್ನ ಚಾರ್ಜರ್ ಇರುವಂಥದ್ದು. ಹಾಗೆಯೇ ಸ್ಟೋರೇಜ್ ಹಾಗೆಯೇ ರ್ಯಾಮ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಇದರಲ್ಲಿ LPDDR4X ರ್ಯಾಮ್ ಇರುವಂಥದ್ದು. ಹಾಗೆಯೇ UMCP ಸ್ಟೋರೇಜ್ ಇರುವಂಥದ್ದು. UFS ಸ್ಟೋರೇಜನ್ನು ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಇದು ಕೂಡ ಒಂದು ರೇಂಜಿಗೆ ಚೆನ್ನಾಗಿದೆ. ಹಾಗೆಯೇ ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಸೌಂಡ್ ಕ್ವಾಲಿಟಿ ಓಕೆ. ಹಾಗೆಯೇ ಕನೆಕ್ಟಿವಿಟಿ ಬಗ್ಗೆ ಮಾತನಾಡೋಣ. ಸೊ ಇದರಲ್ಲಿ 12 5G ಬ್ಯಾಂಡ್ಗಳಿರುವಂಥದ್ದು. ಸೊ ಈ ಒಂದು ಪ್ರೈಸ್ ರೇಂಜಿಗೆ 12 5G ಬ್ಯಾಂಡ್ಸ್ ಅಂತಂದರೆ ಕ್ರೇಜಿ. ಹಾಗೆಯೇ ಬ್ಲೂಟೂತ್ 5.1 ಇರುವಂಥದ್ದು. ಡ್ಯುಯಲ್ ಬ್ಯಾಂಡ್ ವೈಫೈನ ಕೂಡ ಈ ಒಂದು ಫೋನ್ ಸಪೋರ್ಟ್ ಮಾಡುತ್ತೆ. ಸೊ ಇದಿಷ್ಟೇ ಒಂದು ಫೋನ್ನ ಕಂಪ್ಲೀಟ್ ಸ್ಪೆಸಿಫಿಕೇಷನ್ಸ್ ಡೀಟೇಲ್ಸ್. ಸೊ ನೀವೀಗ ಯೋಚನೆ ಮಾಡ್ತಿದ್ದೀರಾ ಅಂತ ನೀವು ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ಇದರಲ್ಲಿ ಕೆಲವೊಂದು ಡ್ರಾಬ್ಯಾಕ್ಗಳಿರುವಂಥದ್ದು. ಸೊ ಮೊದಲಾಗಿ ಇದರಲ್ಲಿ 20 ವ್ಯಾಟ್ನ ಚಾರ್ಜರನ್ನು ಇದರಲ್ಲಿ ಕೊಟ್ಟಿರುವಂಥದ್ದು. ಸೊ ಅದನ್ನು ಫಾಸ್ಟ್ ಚಾರ್ಜರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆಯೇ 4K ವಿಡಿಯೋ ರೆಕಾರ್ಡನ್ನು ಈ ಒಂದು ಫೋನ್ ಸಪೋರ್ಟ್ ಮಾಡೋದಿಲ್ಲ. ಸೊ 17,000 ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ಸುತ್ತೆ. ಸೊ 17,000 ರೂಪಾಯಿಗೆ ಏನಾದರೂ ಲಾಂಚ್ ಮಾಡ್ತಾಯಿದ್ರೆ ಒಂದು ಕಾಂಪಿಟೇಟಿವ್ ಪ್ರೈಸ್ ಆಗ್ತಿತ್ತು, ಒಂದು ಆಪ್ಷನ್ ಆಗಿ ಇರ್ತಾ ಇತ್ತು. ಸೊ ಇದಿಷ್ಟು ನನ್ನ ಪರ್ಸ್ನಲ್ ಒಪಿನಿಯನ್ ಮೋಟೋ G62ನ ಬಗ್ಗೆ. ಸೊ ನೀವೇನು ಫೋನನ್ನು ಪರ್ಚೇಸ್ ಮಾಡ್ತಾಯಿದ್ದೀರಾ ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ.